ಶುಭ ಮಧ್ಯಾಹ್ನ ಅಭಿಮಾನಿಗಳೇ. ಭಾಳ ಸ್ಪೆಷಲ್ ಇವತ್ತು. ಭಾಳ ದಿನ ಕಾದಿದ್ದೀವಿ ಅದ್ರ ಸಲುವಾಗಿ ನಾವು ಭಾಳ ಅದ ಸಲುವಾಗಿ ಸ್ಪೆಷಲ್ ಐತಿ. ಅದು ತಗೋಬೇಕಾದ್ರೆ ಅವಳ ಅತ್ತಿದ್ದು ಅವು ಕಣ್ಣೀರು ಹಾಕಿದ್ದು, ನಾ ಅದ ಕಣ್ಣೀರು ನೋಡೇನು ಹಾಕಿದೆ. ನಾವು ಒಂದ ಗಾಡಿ ಮೇಲೆ ಎಷ್ಟು ದಿನ ಸ್ಕೂಟಿ ಮೇಲೆ ತೆಗೆದ್ವಿ. ಈಗ ಅವ್ರ ಅಣ್ಣ ಅವಳಿಗೆ ಗಾಡಿ ಕೊಡಿಸ್ತಾ ಇದ್ದಾನ. ಅವಳ ಅಣ್ಣಂದ ದುಡ್ಡಲ್ಲಿ ಕೊಡಿಸ್ತಾ ಇದ್ದಾನ ಅಂದಮೇಲೆ ಎಷ್ಟು ಖುಷಿ ಇರ್ತದ ಹೇಳಿ. ನಾವು ಯಾವ ಜನ್ಮ ಒಳಗೆ ತಂದೆ ತಾಯಿ ಈ ರೀತಿ ಪುಣ್ಯ ಮಾಡಿದೀವಿ ಗೊತ್ತಿಲ್ಲ. ಅವ್ರ ತಂಗಿ ಸಲುವಾಗಿ ಅವ್ರ ಅಣ್ಣ ಗಾಡಿ ಕೊಡಿಸ್ತಾ ಇದ್ದಾನಲ್ಲ, ನಮಗೆ ಬಹಳ ವಿಷಯ, ಬಹಳ ನಮ್ಮ ಸಲುವಾಗಿ ಬಹಳ ಸ್ಪೆಷಲ್ ಐತಿ. ಖುಷಿ ಪಡ್ಬೇಕು ಇನ್ನು ದುಃಖ ಪಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಅದು ಎಷ್ಟು ಸಲ ಸಮೂಹ ಗಾಡಿ ಸಲುವಾಗಿ ಹತ್ತಿದ ಅಂತ ನನಗೂ ಗೊತ್ತೈತಿ. ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡ್ ಬಂದ್ಮೇಲೆ ಅವ್ರ ಅಣ್ಣ ಜೊತೆ ಅದ ಚರ್ಚೆ, ನನಗೊಂದು ಸೈಕಲ್ ತಗೋರಿ, ಮತ್ತೆ ನನಗೊಂದು ಹಿಂಗಾಯ್ತು ಹಂಗಾಯ್ತು ಅಂತ ಅಂದ್ಕೊಂಡೆ ಆ ದಿನ ಅದಲ್ಲ. ಇವತ್ತು ಕೂಡಿ ಬಂತೆ. MBBS ಅವಳು ಇವಾಗ 3rd year ಮುಗಿಸಿದಾಳ. ಇವಾಗ ಅವಳಿಗೆ ಹೊಸ ಗಾಡಿ ತಗೊಳ್ಳೋ ಅವಕಾಶ ಬಂದೈತಿ. ಅದಕ್ಕೆ ಆ ಗಾಡಿ ಯಾವ್ದಿದೆ, ಏನಿದೆ, ಯಾವ ಥರ ಇದೆ ನೋಡಾಕ ರೆಡಿ ಇದೀರಲ್ಲ. ಮತ್ತು ನಾನು ಮತ್ತು ಯಜಮಾನ್ರು ರೆಡಿ ಆಗಿದ್ದೀವಿ. ಈಗ ಯಜಮಾನ್ರ ಏನು ಮಾಡಿದಾರೆ, ಎಲ್ಲ ತಯಾರಿ ನಡೆಸಿದಾರೆ. ಅಲ್ಲಿ ಬೆಳಿಗ್ಗೆ ಎಲ್ಲ ಮಾಲಿ, ತೆಂಗಿನಕಾಯಿ, ಅದು ಇದು ಎಲ್ಲ ತಯಾರಿ ಮಾಡ್ಕೊಂಡು ಬಂದು ಎಲ್ಲ ಚೀಲ ಒಳಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಅಪ್ಪು ಮತ್ತು ಸಮೂ ಅಲ್ಲಿ ಇವತ್ತು 5ನೇ ತಾರೀಕು ಫೆಬ್ರವರಿ 2026 ಇಸ್ವಿ ಒಂದು ಹೊಸ ಅತಿಥಿ ನಮ್ಮ ಮನೆಗೆ ಬರ್ತಾ ಇದೆ. ಆ ಹೊಸ ಅತಿಥಿಗೆ ಬರಮಾಡಿಕೊಳ್ಳಲಿಕ್ಕೆ ನಾನು ನನ್ನ ದಂಪತಿ ಮನೆಯಿಂದ ಹೋಗ್ತಾ ಇದ್ದೀವಿ. ನನ್ನ ಮಗ ಮತ್ತು ಮಗಳು ಅವರು ಕಾಲೇಜಿಂದ ಬರ್ತಾ ಇದ್ದಾರೆ. ಅದು ಯಾವ ಅತಿಥಿ, ಹೇಗೆ, ಏನು ಅಂತ ಮತ್ತೆ ನಿಮಗೆ ಅಲ್ಲಿ ತೋರಿಸ್ತೀವಿ. ನಿಮ್ಗೆ ಗೊತ್ತೇ ಇದೆಯಲ್ಲ, ಅತಿಥಿ ಮನೆಗೆ ಬರೋದಂದ್ರೆ ಅದೇನು ಸಾಧ ಇರ್ತದೇನು ಹೇಳಿ. ಯಾವುದೋ ನಮ್ಮ ಮನೆ ಒಳಗೆ ಬರೋರಂತೂ ನಿಜವಾಗ್ಲೂ ಬಹಳ ಸ್ಪೆಷಲ್. ಒಂದು ಸಾಮಾನು ಇರಲಿ, ಒಂದು ವಸ್ತುಗಳಿರಲಿ, ಒಂದು ಜನ ಇರಲಿ. ಯಾಕಂದ್ರೆ ಸುಮ್ಮನೆ ನಮ್ಮ ಮನೆ ಒಳಗೆ ಬರೋಕ್ಕಾಗಲ್ಲ. ಏನೋ ಒಂದಿದ್ರು ನಮ್ದು ಆ ಥರ ಇದೆ. ಅದಕ್ಕೆ ಈಗ ಎಲ್ಲ ಏನೇನಿಲ್ಲ ಸಾಹಿತ್ಯಗಳೆಲ್ಲ ತಗೊಂಡಿದ್ದೀವಿ. ನಾನಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದೀನಿ. ಅವಳವಳು ಗಾಡಿ ತೊಗೊಂಡು ಹೋಗ್ತಾಳೆ, ಅಪ್ಪು ಗಾಡಿ ತೊಗೊಂಡು ಹೋಗ್ತಾನೆ, ಚಿನ್ನು ಅಂತ ನಾವಿಬ್ರು ಗಾಡಿ ತೊಗೊಂಡು ಹೋಗ್ತೀವಿ. ಆಯಿತು, ಹೊಸ ಅತಿಥಿಗೆ ಬರ್ಮಾಡ್ಕೊಳ್ಳೋಣ. ಮತ್ತು ಈಗ ಸದ್ಯಾಗ ಬಿಡೋಣ, ಟೈಮ್ ಆಗಿದ್ದು ಭಾಳ. ಗಣಪತಿ ಇಲ್ಲೇ ಇದೆ. ಇವತ್ತು ಸಂಕಷ್ಟಿ ಬೇರೆ ಇದೆ. ಆಮೇಲೆ ನಾವು ಸಂಕಷ್ಟಿ ದಿನ ನಮ್ಗೆ ನೆನಪಿರೋದು ಯಾವಾಗಲೂ ಗಾಡಿ ತಗೋತಾ ಇದ್ದೀವಿ ಅಂತ ಹೇಳಿ. ಏತರ್ ಅಂತ ಹೊಸ ಕಂಪನಿನ ಏತರ್ದ. ಬಜಾಜು ಅದು ಇದು ಎಲ್ಲ ಕೇಳಿದ್ದೆ, ಖರೆ ಏತರ ಕೇಳಿರ್ಲಿಲ್ಲ ನಾನು. ಏನೇನು ಹೊಸ ಹೆಸರುಗಳು ಬರ್ತಾವೆ ನೋಡಿ. ಎಷ್ಟೊಂದು ಗಾಡಿಗಳ, ಎಷ್ಟೊಂದು ಅನುಕೂಲ ಇದೆ ಗಾಡಿಗಳಿಂದ ನಮಗೆ ಹೋಗಕ್ಕೆ ಬರಕ್ಕೆ. ರೀ ಬಂದ್ರೆ ಹುಡ್ಗೋರ ಶಾಂಬು ಮತ್ತು ಅಪ್ಪು ಇಬ್ರು ಬಂದೇ ಬಿಟ್ರು ನೋಡಿ. ಎಷ್ಟು ಖುಷಿ ಇರ್ತದಲ್ಲ ಅಣ್ಣ ಅವ್ರ ತಂಗಿ ಸಲುವಾಗಿ ಗಾಡಿ ಕೊಡ್ಸೋದಂತಂದ್ರೆ. ಆ ಶೂಸ್ ಹೆಂಗದಾವ, ಫುಲ್ ಮ್ಯಾಚಿಂಗ್ ಆಗ್ಯಾವಲ್ಲ ಇದಕ್ಕೆ ಶೂಸ್. ಯಾಕೆ ಮತ್ತೇನಾತ, ಸರಿ ಅನಿಸ್ಲಿಲ್ಲ ಯಾಕೆ? ಕಾರ್ ಚಾವಿ ಕೊಟ್ಟು ಮೊದಲು ಬ್ಯಾಗ್ ಇಟ್ಟು. ಹಾಂ, ಪೇರುನು ಇದೆ ನೋಡು. ಒಂದೆರಡು ಏನು ತಿಂತೀನಿ ನೋಡು, ಸ್ವಲ್ಪ ಪೇರು ಕಟ್ ಮಾಡಿದ್ದೈತೆ ನೋಡು ಡಬ್ಬ ಒಳಗೆ. ಒಂದೂವರೆ ಒಳಗೆ ತಗೊಳ್ಳೋದೈತಂತ. ಬಾ, ಕೇಳಿದ್ರೆ ಗೊತ್ತಾಗ ಇಲ್ಲಿ ನಡೀತೈತೆ, ಏನಾಗಲ್ಲ. ಎಲ್ಲ ಬೇರೆ ನಾಮ ಸಮೂಹ ಒಂದಾಗ್ಯಾವಿ. ಅಪ್ಪ ಮತ್ತು ಫಸ್ಟ್ ಮೇನ್ ಗಾಡಿ ಹೊಡೆಯವ್ರು ಮೇನ್ ಮಾತಾಡ್ತಾರೆ ಈಗ. ಯಾಕಂದ್ರೆ ಮನೆಗೆ ಹೋದ್ಮೇಲೆ ಅಷ್ಟು ಟೈಮ್ ಇಲ್ಲ ನಂಗೆ. ಈಗ ನನಗೆ ಎಲ್ಲ ಬೆಳಿಗ್ಗೆ ಈಗ ಎಲ್ಲನೂ ನಾವು ಎಲ್ಲದ್ರ ಬಗ್ಗೆನೂ ಮಾತಾಡಿರ್ತೀವಿ. ಈಗ ನಾವು ನಮ್ಮ ಮನೆಗೆ ಒಂದು ಸ್ಪೆಷಲ್ ಅತಿಥಿ ಬರತ್ತದ. ಆ ಅತಿಥಿ ಬಗ್ಗೆ ಏನು ನಿನಗೆ ಅನಿಸ್ತೈತಿ? ನಾನು ಈಗ ಭಾವುಕಾಗಿ ಬಂದಿದ್ದೇನೆ, ವಿಡಿಯೋ ಒಳಗೆ ಮಾತಾಡಿ ಭಾವುಕಾಗಿ. ಯಾಕಂದ್ರೆ ಅಪ್ಪ ಕೊಡ್ಸಿದ್ರಂದ್ರೆ ನನಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಯಾಕಂದ್ರೆ ಅದು ಅಪ್ಪು ಕೊಡಿಸಿದಾನೆ ಅನ್ನೋದ್ಲೇ ನನಗೆ ಭಾಳ ಇದಾಗತ್ತೈತಿ. ಯಾಕಂದ್ರೆ ಒಂಥರ ಒಂದು ಕಡೆ ಖುಷಿನೂ ಆಗೈತಿ, ಒಂದು ಕಡೆ ನನಗೆ ಅವಂದು ಎಲ್ಲ ದುಡ್ಡನ್ನ ಅವನ್ನ ಅಷ್ಟು ಮಾಡಿ ಮತ್ತು ಅವ್ರ ತಂಗಿ ಕೊಡೋದು ಅದು ನನಗೆ ಯಾಕೋ ಒಂದು ಚೂರು
ಮನ್ಸಿಗೆ ಇದನ್ನ ಆಗ್ಬಿಟ್ಟೈತಿ. ಈಗ ನೀ ಯಾಕೆ ಆ ಡಿಸಿಷನ್ ತಗೊಂಡಿ? ಯಾಕಂದ್ರೆ ಭಾಳ ನೀಡಿದ ಹಿಂಗೈತಿ. ಹಾಂ ಎಲ್ಲ ಹತ್ರ ಎಲ್ಲಾಗಿತ್ತು ನೀಡ್ ಏನೈತಲ್ಲ ಅದು ವಿಚಾರ ಮಾಡಿ ತಗೊಳ್ಳೋಣ ಅಂತ. ಅಂದ್ರೆ ಈಗ ಅಪ್ಪ ಏನು ಹೇಳಿದ, ನಮ್ಮ ಒಂದು ದಿವಸದೊಳಗೆ ಅಥವಾ ಒಂದು ವರ್ಷದೊಳಗೆ ಬಹಳಷ್ಟು ಕೆಲಸ ಇರ್ತಾವೆ. ಆ ಕೆಲಸ ನಾವು ಪ್ರಯಾರಿಟಿ ಮಾಡಬೇಕು. ಫಸ್ಟ್ ಯಾವ್ದು ಟಾಪ್ ಅಂತೇಳಿ. ಎಲ್ಲನೂ ಕೆಲಸ ಮಾಡೋಕ್ಕಾಗಲ್ಲ. ಟಾಪ್ ಇದ್ದದ್ದು 1, 2 ಹಿಂಗೆ ಬರಬೇಕು. ಫಸ್ಟ್ ಯಾವುದು ನೆಸೆಸರಿ ಇದೆ ಅದನ್ನ ಮೊದಲು ಅಟೆಂಡ್ ಮಾಡೋದು. ಸೆಕೆಂಡ್ ಮತ್ತು ಟೈಮ್ ಅಂದ್ರೆ 3rd, 4th ಹಿಂಗೆ ಬರಬೇಕು. ಸೊ ಈಗ ಇದನ್ನ ಒಂದು ವೆಹಿಕಲ್ ಇಂಡಿಪೆಂಡೆಂಟಾಗಿ ತಿರುಗಾಡಲಿಕ್ಕೆ ಒಂದು ಅವಶ್ಯಕತೆ ಇತ್ತು. ಸೊ ಅದು ಆ್ಯಕ್ಚುಲಿ ವೆಹಿಕಲ್ ಪರ್ಚೇಸ್ ಮಾಡೋದು ಡಿಸಿಷನ್ ತೊಗೊಂಡಿದ್ದು ತಪ್ಪಲ್ಲ, ಬಟ್ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಳಿದ್ರು ಅದು ಭಾಳ ದೊಡ್ಡ ಸಾಧನೆ ಇದೆ. ಅದೇ ಅದು ಇನ್ವೆಸ್ಟ್ಮೆಂಟ್ ಅಂದ್ರೆ 10,000, 20,000, 50,000 ಅಲ್ಲ, ಹಾಂ ಬರೋಬ್ಬರಿ 2 ಲಕ್ಷ ರೂಪಾಯಿ ಅದು. ಹಾಂ ಮತ್ತು ಅದು ಸೊ ಇನ್ನೊಂದು 2 ಲಕ್ಷ ರೂಪಾಯಿ ಹಾಕಿದ್ರೆ ಇನ್ನೊಂದು ಕಾರು ಬರ್ತದೆ. ಈಗ ಅದು 2 ಲಕ್ಷ ರೂಪಾಯಿ ಕೆಲಸನೇ ಬೇರೆ, ಈಗ ವೆಹಿಕಲ್ ಕೆಲಸ ಬೇರೆ. ಅದು ಮತ್ತು ಅದು 2 ಲಕ್ಷ ರೂಪಾಯಿ ಮತ್ತು ಅಪ್ಪು ಅವಂದು ಪೇಮೆಂಟ್ ಒಳಗೆ ಗೊಳೆ ಮಾಡಿ ಅದ ಇದು ಮಾಡಿದ. ಆದ್ರೆ ಅದ್ರ ಅಪ್ಪು ಕೊಡ್ಸ್ತಾ ಇದ್ದಾನಲ್ಲ ಅದು ಭಾಳ ವಿಶೇಷ ಅಂತ. ಅದೇ ಆಮೇಲೆ ಈ ವರ್ಷ ಒಂದು 2 ಲಕ್ಷ ರೂಪಾಯಿ ಒಳಗಿದ್ದು ಎಲ್ಲ ಫುಲ್ಲ ಮಾಡ್ಕೊಂಡ್ಬಿಟ್ಟಿದೆ. ಹಾಂ ನನಗೂ ಒಂದು ಸಪೋರ್ಟ್ ಅದಾಗತ್ತೆ. ಹಾಂ ಯಾಕಂದ್ರೆ ಬಿಗ್ ಸಪೋರ್ಟ್ ಅಂದ್ರೆ ಈಗ ನಾನು ಬರೀ ನನ್ನ ಅಮೌಂಟ್ ಆ್ಯಡ್ ಆಗ್ತಾ ಇಲ್ಲ, ಬರೀ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಡಿಡಕ್ಟ್ ಆಗ್ತಾ ಹೋಗುತ್ತೆ ಅಂದ್ರೆ ಬೇಗ ಮುಗಿದು ಈಗ ರಿಟೈರ್ಮೆಂಟ್ ಆಗಿ 3-4 ತಿಂಗಳು ಆಗಿಲ್ಲ. 3-4 ತಿಂಗಳಿಗಿಂತ ಮುಂಚೆನೆ ಮತ್ತೆ ಹೊಸ ಗಾಡಿ ಮನೆ ಒಳಗೆ ತಗೊಳ್ತಾ ಇದ್ದೀರಾ? ಕೌಶಲ್ಯ ಮೇಡಮ್ ಅವರು ಇವತ್ತು ಗೊತ್ತಾನೆ ಸಿಗ್ತಾ ಇಲ್ಲ. ಹೌದಾ? ನಿನಗೆ ಕೇಳ್ತಾ ಇದಾರೆ ಅವ್ರು ಬಂದ ತಕ್ಷಣ ಕೌಶಲ್ಯ ಎಲ್ಲಿದ್ದಾಳ ಅಂತ ಹೇಳಿ. ನಾವು ಎಲ್ಲಿ ರಜೆ ತಗೊಂಡಿದ್ದಾಳೆ ಏನೋ ಇವತ್ತು ಅಂತ ಹೇಳಿ. ಅದೇ ವೆಹಿಕಲ್ ಬಂದ ತಗೊಂಡ್ಬಿಡೋಣ. ಗಾಡಿ ಬಂತು ಬರೀ ಶಾವಿ ರೆಡ್ ಕಲರ್ ಬಟ್ಟೆ ಒಳಗೆ ದುಲ್ಹನ್ ಹಿಂಗೆ ಇರ್ತದಲ್ಲ ಹಂಗದು ಅಂತಾರ. ನೀಲ ಹೆಸರ? ಹೌದಾ? ಅವ್ರ ಅಪ್ಪ ಅದಕ್ಕೆ ನೀಲ ಹಾಕೊಂಡ್ಬಿಟ್ಟಾನ. ಈಗ ಹೆಸರು ಇಟ್ಟಾಯ್ತು ಅದ್ರದ್ದು. ಸ್ಟಾರ್ಟ್. ನಮ್ಮ ಸಲುವಾಗಿ ವೆಹಿಕಲ್ ಜೊತೆಗೆ ಇರಬೇಕು. ವೆಹಿಕಲ್ ಜೊತೆಗೆ ಕೇಕ್ ಬರಬೇಕು. ಪೂಜೆ ಮಾಡೋಣ. ಪೂಜೆ ಸಾಮಾನೆಲ್ಲ ಇಲ್ಲಿ ತೊಗೊಂಡಿದ್ದೀವಿ. ಹೂ ಸೊಪ್ಪು ತೆಗ್ದಿಡಿ ಇಲ್ಲೇ ಐತಲ್ಲ. ಪೂರ ನೀರು ಶುರು ಆಯ್ತು ನೋಡಿ ಇವಾಗೆ. ಅಲ್ಲಿ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ. प्रांजलने काट की तो मैडम पण जमते. ಇಟ್లా 3 ಬರ್ತೈತೆ ಸ್ಮಾರ್ಟ್ ಇಗೋ ರೈಡರ್ ಸ್ಪೋರ್ಟ್ಸ್ ರ್ಯಾಕ್ ಇವರು 3 ಇದೆ. ಇದು ನಿಮ್ಗೆ ಎಕ್ಸ್ ವೇರಿಯಂಟ್ ಎಸ್ ಐ ಎಕ್ಸ್ ವೇರಿಯಂಟ್ ಬರುತ್ತೆ. ಎಕ್ಸ್ ವೇರಿಯಂಟ್
हा एक थोडं नाही ते भात ಲಾಕ್ 15 ಇರುತ್ತೆ ಮ್ಯಾಮ್ ಇದು ಮೇಲ್ಗಡೆ ಮಾಡಬೇಕು ಓಪನ್ ಮಾಡಕ್ಕೆ ಬರೋದಿಲ್ಲ ಅಲ್ಲಿ ಚಾರ್ಜಿಂಗ್ ಹಚ್ಚಿದ್ರೆ ಸಾಕು ಆನ್ ಮಾಡಿ ಚಾರ್ಜಿಂಗ್ ಹಚ್ಬೇಕು. ಹೌದು ಹೋಗಿ ನಿಂತದ ರೆಡಿ ಆಗೈತಿ ಈಗ. ಶಾಮು ಲಿಂಬೆ ಅಂತ ತೊಳ್ಯಾಕದ. ಶಾಮು ಬರ್ರಿ. ಬಾಳೆಹಣ್ಣು ಪ್ರಸಾದ ಕೊಡ್ತಾ ಇದ್ದಾರೆ. ನಾವು ಅಲ್ಲಿ ಸ್ವೀಟ್ ತೊಗೊಂಬರಕ್ಕೆ ಮರ್ತ್ವಿ, ತೊಗೊಂಬರ್ಬೇಕಾಗಿತ್ತು, ಮರ್ತ್ಬಿಟ್ವಿ. ಅವಾಗ ಹೊಸ ಅತಿಥಿಗೆ ಮನೆ ತೊಗೊಂಡು ಹೋಗೋದ ಅದು ಖುಷಿನೇ ಬೇರೆ ಇರ್ತದೆ. ಒಂಥರ ಸ್ಪೆಷಲ್ ಬೈಕ್ ಇದ್ದಂಗೆ ಆಯ್ತು. ನಾವು ಸೊ ನಂಗಂತೂ ಬೈಕ್ ಅನ್ಸತೈತಿ, ಇದು ಸ್ಕೂಟಿ ಅನ್ಸಬತ್ತ ನೋಡಂಗ್ಲೆ ಮಾಡಿ. ಹಿಂದಿಂದಂತೂ ಸೇಮ್ ಅಪ್ಪು ಹೆಂಗೆ ನಾ ಬೈಕ್ ತಗೋ ಅಂತಿದ್ದೆಲ್ಲ ಹಂಗೆ ಸೇಮ್ ಬೈಕ್ ಥರನೇ ತೊಗೊಂಡ್ಬಿಟ್ಟಿಯಲ್ಲ. ಇದಿರಲಿ ಪೇಪರ್ ಇದಕ್ಕೆ. ಖುಷಿಲಿ ಗಾಡಿದು ಭಾಳ ಇಷ್ಟ ಆಯ್ತು ಅವಳಿಗೆ. ಎಷ್ಟು ಖುಷಿಲಿ ಕೂತಾಳ ಗಾಡಿ ಹೊಡ್ಯಾಕ. ಗಪ್ ಗಪ್ ಬಿಸ್ಲಾಗಿಂದ ಆ ಕಡೆ ಹೋಗ್ರಿ ನೆರಳು ಒಳಗೆ. ಶಾಂಭವಿ ಮಾಡೆಲ್ ಅನ್ನು ಡಿಫ್ರೆಂಟ್ ಐತಿ. ಬರಲ್ಲ ಅಲ್ಯಾಕೆ ನಿಂತಿದ್ದೀರಾ? ಅಲ್ಲಿ ಇಲ್ಲಿ ಕೆಸ್ಕೊಬಂದು ನೀವು ಬರ್ರಿ ಬರ್ರಿ. ಬ್ರೇಕ್ ಪ್ಯಾಡ್ ಏನು ಲೈಟ್ ಇರುತ್ತಲ್ಲ ಜಾಸ್ತಿ ಆಟೋ ಇಂಡಿಕೇಟ್ ಕಟ್ಟಾಗ್ತದೆ ಡ್ರೈವಿಂಗ್ ಈ ಆಫ್ ಮಾಡಿದ್ರೆ 14 ಸೆಕೆಂಡ್ ಆನ್ ಇರುತ್ತೆ, 14 ಸೆಕೆಂಡ್ ಆದ್ಮೇಲೆ ಆಟೋಮೆಟಿಕ್ ಹೆಡ್ಲೈಟ್ ಆಫ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಫ್ ಇರ್ತಾರೆ ಯಾಕಂದರೆ ನಿಮ್ಮ ಮೊಬೈಲ್ಗೆ ಮತ್ತು ನಿಮ್ಮ ವೆಹಿಕಲ್ಗೆ ಅದರಿಂದ ಆನ್ ಮಾಡಿದ್ರೆ ಅದು ನಿಮ್ಮ ವೆಹಿಕಲ್ ಎಲ್ಲದಂತೂ ಕ್ಲೋಸ್ ಆಗುತ್ತೆ. ಇದು ಆಪ್ಟಿಮೈಸ್ ಚಾರ್ಜಿಂಗ್ ಆನ್ ಇಟ್ಟಿದ್ದೀನಿ ನಾನು. ಓಕೆ ಮಾ, ಬಾಯ್, ಥ್ಯಾಂಕ್ ಯು. ಓಕೆ ಮಾ. ಹಾಂ ಸರ್, ಓಕೆ. ನಮ್ಮ ಕಾರ್ ಒಳಗೆ ಹೋಗ್ತಾ ಇದೀವಿ. ಗಣೇಶನ್ ಎಲ್ಲಿ ಪೂಜೆ ಮಾಡೋದು ಅಂತ ಹೇಳಿ ಹೆಣ್ಣೆಲ್ಲ ಗಣಪತಿ. ಈಗ ಈ ಥರ ಅಂತ ಯಾವಾಗಲೂ ನಂಗೆ ನೆನಪುಳ್ಳೋದು. ಈಗ ಈ ಥರ ಒಳಗೆ ನಾವು ಗಾಡಿ ತೊಗೊಂಡ್ವಿ ಅಂತ ಇದೊಂದು ಮೆಮೊರಿ. ಗುಲ್ಬರ್ಗ ಒಳಗೆ ಕಾರ್ ತೊಗೊಂಬಂದಿದ್ದೀವಿ. ಈಗ ಗಣೇಶನ ಮಂದಿರ ಹೋಗ್ತಾ ಇದೀವಿ. ಹಿಂದೆಲ್ಲ ಗಣೇಶ ವಿನಾಯಕನ ಮಂದಿರ, ಅಲ್ಲಿ ಪೂಜೆದು ಮಾಡಿಕೊಂಡು ಮತ್ತು ಆಮೇಲೆ ಮನೆ ಕಡೆ ಹೋಗಿದ್ವಿ. ಚಿನ್ನವಲ್ಲಿ ಪೀಡು ತಿಂತಾ ಇದ್ದಾರೆ. ಮಾಡ್ಕೊಂಡು ಸೊಪ್ಪು ತೊಗೊಂಬಂದಿದ್ದೆ ಬರುವಾಗ. ಸಂಕಷ್ಟಿ ಇರೋದ್ರಿಂದ ಇಲ್ಲಿ ತೆಂಗಿನಕಾಯಿ ಹಾಲ್ ಇದೆ, ಗಣಾಧೀಶ್ ಅಂತ. ಅದು ಭಾಳ ಚೆನ್ನಾಗಿದೆ. ಇಲ್ಲೂ ನಾವು ಓಕೆ. ಈಗ ನಾವು ಹೊಸ ಗಾಡಿ ತೊಗೊಂಡ್ವಿ ಸಮೂಗ. ಅವ್ರ ಅನ್ನ ಕೊಡಿಸಿದ. ಅಲ್ಲಿ ನೋಡು ಅವ್ರು ಹೆಂಗೆ ಹೇಳ್ತಾನ. ಬಾಮ. ಏ ಹಾಯ್, ಆರಾಮಿದ್ದೀರಿ? ನೋಡಿ ಎಷ್ಟು ಖುಷಿ ಅದ. ಅವನು ಕೈ ಮಾಡ್ತಾ ಇದೀರಿ ಇಬ್ರು. ಹಾ, ಗುರ್ತಾ ಹಿಡ್ದ. ಅವ್ನು ಗಾಡಿ ಮೇಲಿಂದ ಇಳಿಯಾತಿದ್ದ. ಆರಾಮದಿಪ್ಪ? ಯಾಕೆ ಸ್ವರ್ಗಿದಾನ ಭಾಳ? ಸ್ವಲ್ಪ ಸಣ್ಣ, ಅದೇ ಸ್ವಲ್ಪ ಸಣ್ಣ ಅನಿಸ್ತದೆ. ನಿಂಗೆ ಹೆಂಗೈತಿ ಹೆಲ್ತ್? ಆರಾಮೈತಲ್ಲ? ಬಾ ಮಂಜು. ಈಗ ಊರಿಂದ ಬಂದ್ರ? ಈಗ ಊರಿಂದ ಹಾ ಹಾ, ಬರ್ರಿ ಬರ್ರಿ ಬರ್ರಿ. ಬಾಮ್ಮ, ಚಲೋ ಆಯ್ತು, ಬರ್ರಿ. ಅವ್ರ ಕೈ ಇಟ್ಕೋಬೇಕಾ ಹುಡುಗರ್ದ? ನೋಡಿ, ನಾವು ಪೂಜೆ ಮಾಡಕ್ ಹೋಗ್ತಾ ಇದ್ವಿ. ಮಂಜುನು ಮತ್ತೆ ಗಂಧರ್ವ ಮತ್ತು ಚಕ್ರವರ್ತಿ. ಇವತ್ತು ಸಂಕಷ್ಟಿನಲ್ಲ, ತಗೊಂಬರೋರಿ. ಹಾ ಹಾ, ತಗೊಂಬರೋರಿ. ಹಾ, ಮಂಜು ಅಣ್ಣ ಮತ್ತು ಅವರು ಸಿಕ್ಕಿದ್ರು ಅಲ್ಲೇ. ಒಮ್ಮೆ ಗಾಡಿ ಮೇಲಿಂದ ಹೋಗ್ತಾ ಇದ್ರು, ನೋಡಿಬಿಟ್ಲ ಅವಳು. ಮಾಧುರಿ ನೋಡಿದ್ಲೇನೋ ಮೋಸ್ಟ್ಲಿ.
ಹಾ ಮದುನು ನೋಡಿದ್ಲ ಏಕದಮ್ ನೋಡಿ ಬರ್ರಿ. ಹಾ ಇಲೆಕ್ಟ್ರಿಕ್ ತಗೊಂಡ್ವಿ. ಟೂಲ್ ಯಾಕೆ ಅಪ್ಪಿ ನೋಡ್ರಿ ಇಲ್ಲಿ ಅಕ್ಕನ ಗಾಡಿ. ಹಾ ಹೋಯ್ ಮಂದಿರ ಇದೆ ನೋಡಿ, ಇಲ್ಲೇ ಗಾಡಿ ಪೂಜೆ ಮಾಡ್ತಾರ. ಅಂದ್ರೆ ಇಟ್ಕೊಳಕ್ ಚಲೋ ಅನುಕೂಲ ಐತೆ ಅದು. ಹಾ ಹಾ ಎಲ್ಲ ಇಡ್ಬೋದು. ಎಕ್ಸ್ಟ್ರಾ ಇನ್ನು ಇದ್ದು ಅಂದ್ರೂ ಡಿಕ್ಕಿ ಇದೆಯಲ್ಲ. ಹಾ ಬರ್ರಿ ಅಲ್ಲ ಇಲ್ಲಿ ಹತ್ರ ಬರ್ರಿ, ಹೋಗಿ ನೀನು. ನೀರ್ ಬೇಕಾಗಿತ್ತಾ? ನಾವು ನೀರು ತಗೊಂಬರ್ಲಿಲ್ಲ. ಹಾ ಆಯ್ತಾಯ್ತು. ಪೂಜೆ ಮಾಡಕ್ಕೆ ನಡೆದ ಶಾಂಭವಿ ಇದೆ ಕೆಲಸ. ಅಪ್ಪು ಸ್ವಲ್ಪ ಸ್ವೀಟ್ ತಗೊಂಬರ್ಬಿಡ್ಲಪ್ಪ, ಪೂಜೆ ಮಾಡಕ್ಕೆ ಅಂತಾನೆ ಇರ್ತಾರೆ ಏನೋ ಅವ್ರು. ಚೀಟಿ ತಗೊಂಬಂದಾರ ಫಸ್ಟ್ ಟೈಮ್. ಹಾಂ ಓಕೆ. ಹಾಂ ಅನ್ಲೇ ಹಾಂ ಅದ ಅನ್ನತೇನ ಏನೋ ತಗೊಂಬರು. ಸ್ಕೂಟಿ ಚಾವಿ ಇದೆಯಲ್ಲ ಇದು ಚಲೋ ಬೇಕಾದ್ರೆ ಅದ ನೀವು ಕರೆಕ್ಟ್ ಟೈಮ್ದಾಗ ಬಂದ್ರಿ ನೋಡಿ. ನಾವು ಅಷ್ಟೇ ಮಾಡತ್ತಿದ್ವಿ ಮತ್ತೆ ನಿಮ್ದು ಅದು ಇದು ನಿಂತದ. ಬಿಟ್ರೆ ಊರಾಗಿಂದ 11:30 ಬಿಟ್ಟಿವ್ರಿ ಹಂಗಲ್ಲ ಅಲ್ಲಿ ಮತ್ತೆ ಅಲ್ಲಿ ನೋಡ್ಕೊಂತು. ಹಾ ಹಂಗಾಗ್ತದ ಅದು. ನಾವು ಹಂಗ ಮಾಡ್ತಿದ್ವಿ, ಬಿಟ್ಟು ಅಂತಾರ ಹುಡುಗರು ಕರ್ಕೊಂಡು ಆರಾಮ ಊಟ ಗೀಟ ಮುಗಿಸ್ಕೊಂಡು. ಹಾ ಹಾ ಅವ್ರಿಗೂ ಅದ್ರ ಗಾಡಿ ಅವಂಗ ಒಂದು ಗಾಡಿ ಇತ್ತು, ಈಗ ಒಂದು ಗಾಡಿ ಇರ್ಲಿಲ್ಲ, ಈಗ ಒಂದು ಗಾಡಿ ಕಳ್ಸಿದ್ವಿ. ನಮ್ಮ ಇಬ್ಬರಿಗೆ ಮಂದಿ ಒಂದು ಕಾರ್ ಅಲ್ಲ ನೋಡಲ್ಲ ಹಿಂಗ್ ಮಾಡ್ತಾರ ನೋಡ್. ತಮಾಷೆ ಮಾಡೋದಂದ್ರೆ ಇಷ್ಟೊಂದು ತಮಾಷೆನ. ಇನ್ನು ಅವ್ರಿಗೆ ಮದುವೆ ಆಗಿ ಮೊಮ್ಮಕ್ಕಳು ಬಂದಂತ ನೀವು ಮುದ್ಕೊಂಬತ್ತಿ. ಹಾ ಇಬ್ರು ಸೇಮ್ ಮ್ಯಾಚಿಂಗ್ ಹಾಕಿರಲ್ಲ ಮಂಜು, ನೀನು ಮತ್ತೆ ಇವ್ರೆ ವೈಟ್ ಅಂಡ್ ವೈಟ್ ಮತ್ತೆ ಬ್ಲ್ಯಾಕ್ ಪ್ಯಾಂಟ್ ಚಲೋ ಕನ್ಸತೈತಿ ನೋಡಿ ನಿಂಗೆ. ನಾ ಯಾವಾಗ್ಲೂ ನಿಂಗೆ ಜಾಕೆಟ್ ಒಳಗೆ ನೋಡಿ ಬರೀ ಜಾಕೆಟ್ ಹಾಕೊಂತಿಯಲ್ಲ, ಯಾವಾಗ ನೋಡಿದ್ರು ಭೇಟಿಯಾದಾಗ ಅದ ಇವತ್ತು ತಗದೇ ಚಲೋ ಆಯ್ತು ನೋಡ, ಮಸ್ತ್ ಅನ್ಸತೈತಿ. ಇದೆ ಹಿಂಗ ಮಾಡ್ತಾ ಇರಿ ನೀನ. ಸ್ವಲ್ಪ ಅಷ್ಟೇ. ಈಗ ಮತ್ತೆ ಆಮೇಲೆ ಇಬ್ರು ಒಂದು ಲೆವೆಲ್ ಆಗ್ತಾರ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ. ಸಮೃದ್ಧಿ ಬಾ ಶಾಂಭವಿ. ಸಮೃದ್ಧಿ ठीक है बोल. लिंबू क्या पहिल्यांदा आहे का? लिंबू हे काय काय ते काय नको नारळ द्या. कटपूर हां कटपूर ठीक आहे. किती असतील थांबा, ಒಂದು 5 ನಿಮಿಷ ನಾನು ಅಷ್ಟೇ. ಹರಿ ಓಂ. ಒಂದು 5 ನಿಮಿಷ ನಾನು ಅಷ್ಟೇ. ಕರುಣಾವತಾರಂ ಸಂಸಾರತಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭಾವಂ ಭವಾನಿ ಸರ್ವಂ ನಮಾಮಿ. ಭಾವಂ ಭವಾನಿ ಸರ್ವಂ ನಮಾಮಿ. ಭಾವಂ ಭವಾನಿ ಸರ್ವಂ ನಮಾಮಿ. ಹರಿ ಓಂ. ಶ್ರೀ ಗರ್ಭರಾತ್ರಿ ಸಮರ್ಪಯಾಮಿ ನಮಸ್ಕಾರಂ. ಅಪ್ಪ ಗೋರ್ಯ थैंक यू, धन्यवाद. प्रसाद घ्या की. समृद्धीकडे बा. ಬಾ ಶಾಂಭವಿ. ಹತ್ರ ಬಾ. ಎಲ್ಲರೂ ಶಂಭು ನಮಸ್ಕಾರ ಮಾಡ್ರಿ ಎರಡು ಕೈಲಿ. ನಮಸ್ಕಾರ ಮಾಡು, ಏನು ನಮಸ್ಕಾರ ಮಾಡು. ಶಂಭು ಶಂಭು ಅಪ್ಪು ನೀ ಸಪ್ಲಿಗೆ ಮಂಜು ಬರ್ತಾನೆ. ಸೊ ಇವತ್ತಿನ ದಿವಸ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಸುಪ್ರಸಿದ್ಧ ದೇವಸ್ಥಾನ. ನಾವು ಎಲ್ಲರೂ ಬೆಳಗಾವಿಯವರು
ಇಂಡಲಗ ಗಣಪತಿ ಅಂತ ಹೇಳಿ ಅಂತೀವಿ. ಬಹಳ ಫೇಮಸ್ ದೇವಸ್ಥಾನ, ಜಾಗೃತ ದೇವಸ್ಥಾನ. ಸೊ ಇವತ್ತಿನ ದಿವಸ ನಾವು ನಮ್ಮ ಮಗಳು ಸಮೃದ್ಧಿಗೆ ಒಂದು ವಾಹನ, ಹೊಸ ವಾಹನ ತಗೊಂಡಿದ್ದೀವಿ. ಏಸರ್ ಕಂಪನಿದು ಎಲೆಕ್ಟ್ರಿಕ್ ವಾಹನ. ಈ ವಾಹನದ ವಿಶೇಷ ಅಂತಂದ್ರೆ ಅವ್ರ ಅಣ್ಣ ಪ್ರೀತಿಯಿಂದ ಕೊಡಿಸಿದ್ದಾನೆ ಈ ವೆಹಿಕಲ್, ಅದು ವಿಶೇಷ. ಇವತ್ತಿನವರೆಗೆ ಮಕ್ಕಳಿಗೆ ನಾನು ಕೊಡಿಸಿದೆ, ಈಗ ನನ್ನ ಮಗ ನಮಗೆ ಕೊಡಿಸುವಂಗ ಆಗಿದ್ದಾನ, ಕೊಡಿಸ್ತಾ ಇದ್ದಾನ. ಅದಕ್ಕೆ ಒಂದು ಬಹಳ ವಿಶೇಷ. ಸಮೃದ್ಧಿಗೆ ಪ್ರೀತಿಯಿಂದ ಈ ಒಂದು ಸುಂದರವಾದ ಬ್ಲೂ ಕಲರ್ ಏಸರ್ ಎಲೆಕ್ಟ್ರಿಕ್ 2 ವೀಲರ್ ಕೊಡಿಸಿದ್ದಾನೆ. ಈ ಒಂದು ಅತಿಥಿ ನಮಗೆ ಒಂದು ಸುಖಕರ ಪ್ರಯಾಣ ಕೊಡಲಿ, ಮಗಳಿಗೆ ಒಂದು ಸಕಲ ಸೌಭಾಗ್ಯ ದೊರಕಿಸಿ ಕೊಡಲಿ. ವೆಹಿಕಲ್ ನಲ್ಲಿ ಎಲ್ಲ ಬೆಳಗಾವಿಯಲ್ಲಿ ಆಗುವಂತ ಎಲ್ಲ ಏಳಿಗೆಗಳು, ಒಳಗೆ ಹೋಗುದು ಬರುದು, ಕಾಲೇಜ್ಗೋ ಯಾವುದೋ ಆಫೀಸ್ ಕೆಲಸ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಸುರಕ್ಷಿತವಾಗಿ ಆಗಲಿ ಅಂತೇಳಿ ನಾವು ಗಣಪನಲ್ಲಿ ಬಿಡ್ಕೊತಾ ಇದ್ವಿ. ವಿಶೇಷವಾಗಿ ಇವತ್ತು ನಾವು ಇಲ್ಲಿ ಬರೀ 4 ಜನ ಬಂದಿದ್ವಿ. ನಮಗೆ ಭಗವಂತ ಮತ್ತೆ 4 ಜನ ಮನೆಯ ಮಗನಂತ ಇರುವಂತ ಧರ್ಮಪತ್ನಿ ಮಧುರಿ, ಗಂಧರ್ವ, ಗಾನ ಗಂಧರ್ವ ಚಕ್ರವರ್ತಿ, ಗಿರಿ ಚಕ್ರವರ್ತಿ, ಸೊ ಹೀಗೆ ಮಧ್ಯೆ ಕೊಡ್ತಾ ಇರೋಣ. ಬೆಳಗಾವಿಯಲ್ಲಿ ಬಂದು ನಾವು ನೆನೆಸಿದ್ದೀವಿ, ಹೀಗೆ ಇನ್ನೂ ಹತ್ರ ಆಗ್ತಾ ಇರೋಣ ಅಂತೇಳಿ ಪ್ರಾರ್ಥನೆ ಮಾಡಿ ಸುಂದರವಾದ ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಮಾಡಿ. ಎಂದೆಂದು ಮುಗಿಯದೇ ಇರಲಿ ಈ ಪಯಣ ಸಾಗುತ್ತಲೇ ಇರಲಿ. ಮಂಜು ಒಂದ್ ಹಾಡ, ಸ್ಟಾರ್ಟರ್ ನಿನ್ ಸಲುವಾಗಿ ಅಣ್ಣ ಒಂದ್ ಹಾಡ ಅಂತ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿಮ್ಮಿಂದ ನಮ್ಮ, ನಮ್ಮಿಂದ ನಿಮ್ಮಿಂದ ಒಂದೇ ಎಂದೆಂದು ಉಳಿಯದೇ ಇರಲಿ ಈ ಪಯಣ ಸಾಗುತ್ತಲಿರಲಿ. ಒಂದಾಗಿ ಮುಂದೆ ಸಾಗುವ, ಬಾಳೆಲ್ಲ ನಗುತ್ತ ಸಾಗುವ, ಹಾಯಾಗಿ ಜೊತೆಯಾಗಿ ನಾವು. ಇನ್ನೂ ಸ್ವಲ್ಪ ಮುಂದೆ ಹೋಗ್ಲಿ. ಕಾಲವನ್ನು ತಡೆಯೋರು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ದೀಪ ಗಾಳಿಗೆ ಮೇಲ್ಗಡೆ ಹಾರಲಿ. ಮಂಜು ನಡೀರ್ ಮನಿ ಕಡೆ ಊಟ ಮಾಡ್ಕೊಂಡು ಹೋಗ್ರಂತೆ. ಮಧು ಜಸ್ಟ್ ಅಲ್ಲಿಂದ ಬರ್ಬೇಕಾದ್ರೆ ದೇವಸ್ಥಾನ ಅದು ಇದು ನೋಡ್ಕೊಂಡು ಆಯ್ತು ಚಲೋ ಆಯ್ತು. ಬಂದು ಊಟ ಮಾಡಿ ಜಸ್ಟ್ ಈಗ ಮನೆಗೆ ಹೋಗ್ತೀವಿ. ಓಕೆ ಆಯ್ತಾಯ್ತು. ಸ್ವಲ್ಪ ರೆಸ್ಟ್ ಮಾಡ್ರಿ, ಮತ್ತೆ ಯಾವಾಗ ಬರೋರು ನೋಡಿ ಬರ್ರಿ. ಮಧು ಬಾ ಮನೆಗೆ ಆರಾಮಾಗಿ. ಮಂಜುನ್ ಕರ್ಕೊಂಡು ಒಂದ್ಸರಿ ಎಲ್ಲ ಮತ್ತೆ ಕೊಡೋಣ. ಈಗ ಸ್ವಲ್ಪ ಫ್ರೀ ಆಗ್ಯಾರ ಈಗ. ಓಕೆ ಬಾಯ್. ಓಕೆ ಆರಾಮಾಗಿರಿ. ಅಲ್ಲ ಸ್ವಲ್ಪ ರೆಸ್ಟ್ ಮಾಡ್ರಿ ಈಗ, ಯಾಕಂದ್ರೆ ಅಲ್ಲ ಬರ್ತಾನಲ್ಲ ಅವನು ಮನೆಗೆ ಬರ್ಬೇಕು, ಊಟ ಮಾಡ್ಬೇಕ. ನಡಿ. ಓಕೆಪಾ ಬಾಯ್. ಆರಾಮಾಗಿರಿ. ಓಕೆ ಓಕೆ ಬಾಯ್. ಅಪ್ಪು ಬಾಯ್. ಮಧು ಮಂಜು ಕಡೆ ಲಕ್ಷ ಕೊಡ, ಆರಾಮಾಗಿರಿ. ಈಗೇನು ಹೇಳೋದಿಲ್ಲ, ಈಗ ಮಂಜುಗೆ ಹೇಳೋದು, ಮಂಜು ಕಡೆ ಲಕ್ಷ ಕೊಡೋದು ಈಗ ಮಧುಗೆ. ಗಾಡಿ ತಗೊಂಡ್ಬರ್ತಾ ಇದ್ದಾನ. ಆಯ್ತಾಯ್ತು ಬರ್ತೀವಿ. ಆರಾಮಾಗಿರಿ ಮಂಜು. ಓಕೆ ಹುಷಾರಾಗಿರಿ. ಈಗ ಮನೆ ಕಡೆ ಹೋಗೋನು, ಟೈಮ್ ಆಯ್ತು. ಮುರುಗೇಶ್ವರಾಗಿರ್ಬೇಕು ಚಿನ್ನ. ಟೈಮ್ ಈಗ 3 ಆತೀನ. ಬರ್ಲಿಗಪ್ಪ ಸ್ವಲ್ಪ ಸೋದಿ ಹಿಂದಾಗ ಇಲ್ಲೇ ಬಿಕಾನೇರ್ ಒಳಗಿನ ಸ್ವೀಟ್ ತೊಗೊಂಬಂದ್ವಿ. ಇಲ್ಲಿಂದ ಇಲ್ಲೇ ಅನುಕೂಲ ಆಗ್ತದೆ ಸ್ವೀಟ್. ಹೋಗ್ತಾ ಇದ್ದಾವೆ ನಮ್ಗೆ. ಆಯ್ತು. ಹೊಡಿಲ್ಲ ಈಗ, ಆವಾಜ ಬರ್ಲಿಲ್ಲ. ಬಹು ಮಾಡಿ ಬಂತ, एकदम ಸ್ಲೋ ಆವಾಜ, एकदम ಸ್ಲೋ. ಹೆಲ್ಮೆಟ್ ಅಪ್ಪು. ಗಪ್ ಬರ್ತೇನೆ. ಹೌದಾ, ಮತ್ತೆ ಕಾರ್ಡ್ ಬಂತ. ಮದ್ವಿ ಕಾರ್ಡ್ ಸಿಗ್ಸೋಗ್ಯಾರ, ನೋಡೋಣ ಮಾಡೋದಂತ ಹೇಳ್ತಿದ್ ನಾವು.
ಮದ್ವೆ ಕಾರ್ಡ್ ಯಾರೋ ಕೊಟ್ಟು ಮದ್ವೆ ಕಾರ್ಡು ಏನು ಮನಿ ಓಪನಿಂಗ್ ಕಾರ್ಡು ಸುರೇಶ್ ಸಾಂಗ್ಲಿ ಪ್ರಕಾಶ್ ಮದ್ವಿದ ಇನ್ವಿಟೇಷನ್ ಕಾರ್ಡ್ ನಮ್ಮ ಮನೆಗೆ ಬಂದೈತಿ. ಅವ್ರು ಕೊಡೋರು ಇದ್ರಲ್ಲ ಒಬ್ರು ಅವ್ರಿಗೆ ಮೇಡಮ್ ಯಾರು ಸೀಟ್ ಮ್ಯಾಗ ಒಂದು ಏನಾದ್ರು ಮಸಾಲೆ ವ್ಯವಸ್ಥೆ ಮಾಡೋಣಪ್ಪ. ಅದು ಆವಾಜ್ ಬರ್ತಾ ಇವ್ರು ಬಂದು ಎಲ್ಲೋ ಚಾಯ್ ಚಲೋ ಐತೆ ಅಂತ ಹೇಳಿ 3 ಗಂಟೆ ಆಯಿತು ಬಂದ್ವಿ ನಾವೀಗ. ಈಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ತೀವಿ ಮತ್ತು ಆಮೇಲೆ ಸಿಗ್ತೀವಿ. ಮದ್ವೆ ಕಾರ್ಡ್ ನಮಗೆ ಬಂದು ಮುಟ್ಟೈತಿ ಬೆನ್ಗಿ ಅಂತ ಹೇಳಿ. ಅವರ ವಿಜೇತ ಅಂತ ನಮ್ಮ ರಿಲೇಟಿವ್ಸು ನಮ್ಮ ಫ್ರೆಂಡು ಅವರ ತಮ್ಮನ ಮದ್ವೆ ಅಂತ ಇದ್ದಾರೆ. ಇವರೇ ನೋಡ್ತೀನಿ ನಾನು ತೆಗೆದು ಆಮೇಲೆ ತೆಗೆದು ನೋಡೋಣ. ಮತ್ತು ಆಮೇಲೆ ಈಗ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಇದೊಂದು ಸ್ಮಾಲ್ ಗಾಡಿದು ಒಂದು ಸ್ಮಾಲ್ ವಿಡಿಯೋ ಸಪ್ರೇಟಾಗಿ ನಿಮಗೆ ರೆಡಿ ಮಾಡಿ ಬಿಟ್ಟಿರ್ತೀನಿ. ಫುಲ್ ಭಯಂಕರ ಬಿಸಿಲೈತಿ. ಹೊರಗಡೆ ಹೋಗಿ ನೋಡ್ಕೊಂಡು ಬಂದ್ವಿ ಬಿಸಿಲಿಗೆ, ಏನು ಹೇಳೋದನ್ನ ಇಲ್ಲ. ಮತ್ತು ಅಲ್ಲಿ ಮಂಜು ಮಧು ಅವ್ರ ಮಕ್ಕಳೆಲ್ಲ ಸಿಕ್ಕಿದ್ರು. ಅವರು ನಮ್ಮ ಗಾಡಿ ಪೂಜೆ ಮಾಡುವಾಗ ಅವರು ಭಾಗಿಯಾದರು. ಮತ್ತೀಗ ನೆಕ್ಸ್ಟ್ ಏನಂತ ನೋಡೋಣ. ಸದ್ಯ ಹಸಿ ಹೋಗೈತಿ, ಊಟ ಮಾಡೋಣ ಈಗ.